ನಮಸ್ಕಾರ. ಹಂಪಿಯ ಸಮೀಪದಲ್ಲಿ ನಡೆದ ಒಂದು ಘೋರ ಅಪರಾಧದ ಬಗ್ಗೆ ಒಂದು ಬೆಚ್ಚಿಬೀಳಿಸುವ ತೀರ್ಪು ಬಂದಿದೆ. ಅದು ಕೂಡ ಕೇವಲ 1 ವರ್ಷದೊಳಗೆ. ಏನಿದು ಪ್ರಕರಣ? ಯಾಕಿಷ್ಟು ವೇಗವಾಗಿ ನ್ಯಾಯ ಸಿಕ್ಕಿತು? ಬನ್ನಿ, ಈ ಬಗ್ಗೆ ವಿವರವಾಗಿ ಮಾತಾಡೋಣ. ಯೋಚನೆ ಮಾಡಿ, ಒಂದು ಹೀನಾಯ ಅಷ್ಟು ಕ್ರೂರವಾದ ಕೃತ್ಯಕ್ಕೆ ಮರಣದಂಡನೆ ಶಿಕ್ಷೆ, ಅದು ಕೇವಲ 1 ವರ್ಷದೊಳಗೆ. ಇದು ಹೇಗೆ ಸಾಧ್ಯ? ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನ ನೋಡಿದ್ರೆ ಇದು ನಿಜಕ್ಕೂ ಒಂದು ಪವಾಡ ಅಂತಾನೆ ಹೇಳ್ಬೋದು, ಅಲ್ವಾ? ಹೌದು, ಇದು ನಿಜ. ಫೆಬ್ರವರಿ 16, 2026 ಗಂಗಾವತಿ ನ್ಯಾಯಾಲಯ ತನ್ನ ಅಂತಿಮ ತೀರ್ಪನ್ನ ಪ್ರಕಟಿಸಿತು. ಸಾಮೂಹಿಕ ಅತ್ಯಾಚಾರ, ಕೊಲೆ, ದರೋಡೆ ಈ ಎಲ್ಲ ಆರೋಪಗಳು ಸಾಬೀತಾದ ಕಾರಣ 3 ಜನ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನೇ ವಿಧಿಸಲಾಯಿತು. ಸರಿ, ಹಾಗಿದ್ರೆ ಇಂಥ ಕಠಿಣ ತೀರ್ಪಿಗೆ ಕಾರಣವಾದ ಆ ಕರಾಳ ರಾತ್ರಿಯಂದು ಅಸಲಿಗೆ ನಡೆದಿದ್ದಾದ್ರೂ ಏನು? ಬನ್ನಿ, ಸಮಯವನ್ನ ಸ್ವಲ್ಪ ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಸಾಣಾಪುರ ಕೆರೆಯ ಬಳಿ ನಡೆದ ಆ ಘಟನೆಯನ್ನ ಹಂತ ಹಂತವಾಗಿ ನೋಡೋಣ. ಅದು ಮಾರ್ಚ್ 6, 2025 ರಾತ್ರಿ ಸುಮಾರು 10 ಗಂಟೆಯ ಸಮಯ. ಸಾಣಾಪುರ ಕೆರೆಯ ತೀರದಲ್ಲಿ ಕೆಲ ಪ್ರವಾಸಿಗರು ಆರಾಮವಾಗಿ ಕೂತು ಗಿಟಾರ್ ಬಾರಿಸ್ತಾ ಆಕಾಶ ನೋಡ್ತಾ ಇದ್ರು. ಆದ್ರೆ ಆ ನಿಶ್ಶಬ್ದ ಹೆಚ್ಚು ಹೊತ್ತು ಇರಲಿಲ್ಲ. ಒಂದು ಬೈಕ್ನಲ್ಲಿ ಬಂದ 3 ದುರುಳರು ಅವರ ಹತ್ರ ಹಣಕ್ಕಾಗಿ ಪೀಡಿಸೋಕೆ ಶುರು ಮಾಡಿದ್ರು. ಅವರು ದುಡ್ಡು ಕೊಡೋಕೆ ಒಪ್ಲಿಲ್ಲ. ಅಷ್ಟೇ, ಆ ರಾತ್ರಿ ಒಂದು ಭೀಕರ ತಿರುವು ಪಡ್ಕೊಳ್ತು. ಅಲ್ಲಿಂದ ಗಲಾಟೆ ಶುರುವಾಗಿ ಜೊತೆಗಿದ್ದ ಪುರುಷರನ್ನ ಕಾಲುವೆಗೆ ತಳ್ಳಿ 2 ಮಹಿಳೆಯರ ಮೇಲೆ ಅಮಾನುಷ್ಯವಾಡಿ ಹಲ್ಲೆ ಮಾಡಿದ್ರು. ಅಂದು ಅಲ್ಲಿ ಸಂತ್ರಸ್ತರಾದರು ಯಾರು ಅಂತ ನೋಡಿದ್ರೆ 27 ವರ್ಷದ ಇಸ್ರಾಯೇಲಿ ಯುವತಿ, ಅಮೆರಿಕ ಡೇನಿಯಲ್, ಮಹಾರಾಷ್ಟ್ರದ ಪಂಕಜ್ ಮತ್ತೆ ಒಡಿಶಾದ ಬಿಭಾಷ್ ಅನ್ನೋ ಪ್ರವಾಸಿಗರು. ಇವರ ಜೊತೆ ಸ್ಥಳೀಯ ಹೋಮ್ಸ್ಟೇ ನಡೆಸ್ತಿದ್ದ ಒಬ್ಬ ಮಹಿಳೆಯೂ ಇದ್ರು. ಈ ದಾಳಿಯ ಪರಿಣಾಮ ತುಂಬಾನೇ ಘೋರವಾಗಿತ್ತು. 2 ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಲಾಯಿತು. ಇನ್ನು ಕಾಲುವೆಗೆ ತಳ್ಳಲ್ಪಟ್ಟವರಲ್ಲಿ ಒಡಿಶಾದ ಯುವಕ ಬಿಭಾಷ್ಗೆ ಈಜು ಬರ್ತಿರ್ಲಿಲ್ಲ. ಹಾಗಾಗಿ ಅವರು ನೀರಿನಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡ್ರು. ಇಂಥ ಒಂದು ಭೀಕರ ಕೃತ್ಯ ನಡೆದ ಮೇಲೆ ನಮ್ಮ ಕಾನೂನು ಪ್ರಕ್ರಿಯೆ ಇಷ್ಟು ಬೇಗ ಹೇಗೆ ಮುಗಿತು? ಇದು ನಿಜಕ್ಕೂ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲೇ ಒಂದು ಅಪವಾದ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಮಾತು ಚಾಲ್ತಿಯಲ್ಲಿದೆ ಅಲ್ವಾ? ಭಾರತದಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ಕುಬೇರನಷ್ಟು ದುಡ್ಡಿರ್ಬೇಕು, ಬ್ರಹ್ಮನಷ್ಟು ಆಯುಸ್ಸಿರ್ಬೇಕು ಅಂತ. ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ನಿಧಾನವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೆ. ಆದರೆ ಈ ಪ್ರಕರಣದಲ್ಲಿ ಎಲ್ಲವೂ ತದ್ವಿರುದ್ಧ. ಸಾಮಾನ್ಯವಾಗಿ ವರ್ಷಗಳಲ್ಲ, ದಶಕಗಳೇ ಹಿಡಿಯುವಂತಹ ಕೇಸ್ಗಳಿಗೆ ಹೋಲಿಸಿದ್ರೆ ಇಲ್ಲಿ ತನಿಖೆ, ಚಾರ್ಜ್ ಶೀಟ್, ವಿಚಾರಣೆ ಮತ್ತು ಕೊನೆಗೆ ತೀರ್ಪು ಎಲ್ಲವೂ 1 ವರ್ಷದೊಳಗೆ ಮುಗಿದುಹೋಗಿದೆ. ಇದು ನಿಜಕ್ಕೂ ಅಚ್ಚರಿ. ಇದಕ್ಕೆಲ್ಲ ಬಹುಮುಖ್ಯ ಕಾರಣ ಅಂದ್ರೆ ಪೊಲೀಸರ ಚುರುಕಿನ ಕಾರ್ಯಾಚರಣೆ. ಘಟನೆ ನಡೆದ ಕೆಲವೇ ಗಂಟೆಗಳ ಒಳಗೆ ಶರಣಬಸವ, ಮಲ್ಲೇಶ್ ಮತ್ತು ಚೈತನ್ಯ ಸಾಯಿ ಅನ್ನೋ 3 ಆರೋಪಿಗಳನ್ನ ಬಂಧಿಸಿದ್ರು. ಪ್ರಕರಣದ ತ್ವರಿತ ಇತ್ಯರ್ಥಕ್ಕೆ ಇದೇ ಭದ್ರವಾದ ಅಡಿಪಾಯವನ್ನ ಹಾಕಿತ್ತು. ಈ ಒಂದು ಅಪರಾಧದ ಪರಿಣಾಮ ಬರೀ ಸಂತ್ರಸ್ತರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಇಡೀ ಸಮಾಜದ ಮೇಲೆ, ಹಂಪಿ ಅನ್ನೋ ಒಂದು ಬ್ರ್ಯಾಂಡ್ ಮೇಲೆ, ಅದರಲ್ಲೂ ಮುಖ್ಯವಾಗಿ ಪ್ರವಾಸೋದ್ಯಮದ ಮೇಲೆ ದೊಡ್ಡದಾದ ಕರಿನೆರಳನ್ನ ಬೀರಿತು. ನಾವೊಂದು ವಿಷಯ ನೆನ್ಪಿಟ್ಕೋಬೇಕು. ಹಂಪಿ ಅಂದ್ರೆ ಕೇವಲ ಒಂದು ಪ್ರವಾಸಿ ಸ್ಥಳ ಅಲ್ಲ. ಅದು ಯುನೆಸ್ಕೋ ಮಾನ್ಯತೆ ಪಡೆದ ವಿಶ್ವ ಪಾರಂಪರಿಕ ತಾಣ. ಇಡೀ ಜಗತ್ತಿಗೆ ಇದು ಭಾರತದ ಹೆಮ್ಮೆಯ ಸಂಕೇತ. ಹಾಗಾಗಿ ಇಲ್ಲಿ ನಡೆಯೋ ಒಂದು ಸಣ್ಣ ಘಟನೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡುತ್ತೆ. ಈ ಘಟನೆ ಆದ್ಮೇಲೆ ಏನಾಯ್ತು ಗೊತ್ತಾ? ಸಾಣಾಪುರ ಕೆರೆ ಭಾಗಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಬರೋಬ್ಬರಿ 80% 80% ಕುಸಿತ ಕಂಡಿದೆ. ಇದು ನಿಜಕ್ಕೂ ಆಘಾತಕಾರಿ ಸಂಗತಿ. ಯೋಚನೆ ಮಾಡಿ, ವರ್ಷಕ್ಕೆ ಸರಾಸರಿ 20,000 ಪ್ರವಾಸಿಗರನ್ನ ಸೆಳೀತಿದ್ದ ಈ ಜಾಗಕ್ಕೆ ಈಗ ಜನ ಬರ್ಲಿಕ್ಕೆ ಭಯಪಡ್ತಿದ್ದಾರೆ. ಇದರ ನೇರ ಹೊಡೆತ ಬಿದ್ದಿದ್ದು ಯಾರಿಗೆ? ಸ್ಥಳೀಯ ಗೈಡ್ಗಳು, ಟೂರ್ ಆಪರೇಟರ್ಗಳು, ಚಿಕ್ಕಪುಟ್ಟ ವ್ಯಾಪಾರಿಗಳು, ಹೀಗೆ ಪ್ರವಾಸೋದ್ಯಮವನ್ನೇ ನಂಬಿ ಬದುಕ್ತಿದ್ದವರ ಜೀವನದ ಮೇಲೆ. ಇದ್ನೇ ಹೇಳೋದು, ಯಾರೋ ದುರುಳರು ಮಾಡುವ ತಪ್ಪಿಗೆ ಇಡೀ ಸಮಾಜ ಶಿಕ್ಷೆಗೊಳಗಾಗುವುದು ಅಂದ್ರೆ ಇದೇನೇ ಅಂಟ. ಆ 3 ಜನರ ಕೃತ್ಯಕ್ಕೆ ಇವತ್ತು ಆ ಇಡೀ ಪ್ರದೇಶವೇ ಬೆಲೆ ತೆರಬೇಕಾದ ಪರಿಸ್ಥಿತಿ ಬಂದಿದೆ. ಈ ಘಟನೆ ನಡೆದಾಗ ಸಮಾಜದಲ್ಲಿನ ಕೆಲವು ಮನಸ್ಥಿತಿಗಳ ಬಗ್ಗೆಯೂ ಗಂಭೀರ ಪ್ರಶ್ನೆಗಳು ಎದ್ದು. ಅದರಲ್ಲೂ ಮುಖ್ಯವಾಗಿ ಸಂತ್ರಸ್ತರನ್ನೇ ದೂರುವ, ಅವರನ್ನೇ ಪ್ರಶ್ನಿಸುವ ಪ್ರವೃತ್ತಿ. ಅವರು ಅಷ್ಟೊತ್ತಲ್ಲಿ ಅಲ್ಲಿಗೆ ಯಾಕೆ ಹೋಗ್ಬೇಕಿತ್ತು? ಹೀಗೆಲ್ಲ ಇದ್ರೆ ಹಾಗಾಗದೆ ಏನಾಗತ್ತೆ? ಈ ಥರ ಪ್ರಶ್ನೆ ಕೇಳೋರಿಗೆ ಇದೊಂದು ಅತ್ಯುತ್ತಮ ಉತ್ತರ. ಯಾರು ಎಲ್ಲಿಗೆ ಯಾವಾಗ ಹೋಗ್ಬೇಕು ಅಂತ ನಿರ್ಧಾರ ಮಾಡೋಕ್ಕೆ ನಾವ್ಯಾರು? ಅವ್ರಿಗೆ ರಕ್ಷಣೆ ಕೊಡೋಕ್ಕೆ ನಮ್ಮ ವ್ಯವಸ್ಥೆ ಸೋತಿದ್ದು ತಪ್ಪು, ಅವರಲ್ಲಿದ್ದದ್ದು ತಪ್ಪಲ್ಲ. ಯಾವಾಗ್ಲೂ ಅಷ್ಟೇ, ಸಂತ್ರಸ್ತರ ಬಟ್ಟೆ, ಅವರಿದ್ದ ಜಾಗ ಅಥವಾ ಸಮಯದ ಬಗ್ಗೆ ಮಾತಾಡಿ ಅವರ ಮೇಲೆ ದೋಷ ಹೊರಿಸೋದಿದೆಯಲ್ಲ, ಅದು ಅಸಲಿ ಸಮಸ್ಯೆ.
ಅಂದ್ರೆ ಅಪರಾಧಿಯ ಕೃತ್ಯದಿಂದ ನಮ್ಮ ಗಮನವನ್ನ ಬೇರೆ ಕಡೆ ಸೆಳೆಯುವ ಒಂದು ಅಪಾಯಕಾರಿ ಪ್ರಯತ್ನವಷ್ಟೇ. ಹಾಗಿದ್ರೆ ಕೊನೆಯದಾಗಿ ಉಳಿಯುವ ಪ್ರಶ್ನೆ ಇದು: ಈ ಕಠಿಣ ಮತ್ತು ತ್ವರಿತ ತೀರ್ಪು ಸಮಾಜಘಾತಕ ಶಕ್ತಿಗಳಲ್ಲಿ ನಿಜವಾಗಿಯೂ ಭಯ ಹುಟ್ಟಿಸುತ್ತಾ? ಇಂತಹ ಘಟನೆಗಳು ಮತ್ತೆ ನಡೆಯದ ಹಾಗೆ ತಡೆಯಲು ಇದೊಂದು ಪಾಠವಾಗಬಹುದಾ? ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ.